ಸ್ಪೀಕರ್ ಯುಟಿ ಖಾದರ್ ಅವರ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂದರೆ ಉಳ್ಳಾಳ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸದ್ಯ ಕೊರಗಜ್ಜ ಸರ್ಕಲ್ನ ವಿವಾದ ಸೃಷ್ಟಿಯಾಗಿರೋದು. ತುಳುನಾಡಿನ ಕಾರ್ಣಿಕ ದೈವದ ಹೆಸರಲ್ಲಿ ಸರ್ಕಲ್ ಮಾಡೋದಕ್ಕೆ ಹೊರಟಿರೋದು ಅಲ್ಲಿ ವಿವಾದಕ್ಕೆ ಕಾರಣ ಆಗಿದೆ. ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ಸ್ಥಳೀಯ ಮುಸ್ಲಿಂ ಸಮುದಾಯದಿಂದಲೇ ವಿರೋಧ ವ್ಯಕ್ತವಾಗಿದೆ. ಉಳ್ಳಾಳ ಕ್ಷೇತ್ರದ ಕುತ್ತಾರಿನಲ್ಲಿ ಕೊರಗಜ್ಜ ವೃತ್ತ ನಿರ್ಮಾಣಕ್ಕೆ ಅಪಸ್ವರ ಕೇಳಿಬಂದಿರೋದು. ಯುಟಿ ಖಾದರ್ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ಘೇರಾವ್ ಹಾಕಲಾಗಿದೆ. ಕೆಲ ಮುಸ್ಲಿಂ ಯುವಕರು ವಾಗ್ವಾದ ಎಲ್ಲ ನಡೆಯಿತು ಮೊನ್ನೆ. ಈಗ ಈ ವಾಗ್ವಾದ ಮಾಡಿದಂತಹ 11 ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. ಅಲ್ಲಿನ ಸ್ಥಳೀಯ ಮುಸಲ್ಮಾನರ ವಿರೋಧ ಇರೋದು ಯಾಕೆ ಅಂತಂದ್ರೆ, ಸರ್ಕಲ್ ಅನ್ನ ದೊಡ್ಡದಾಗಿ ನಿರ್ಮಾಣ ಮಾಡಿದ್ರೆ ಸಂಚಾರ ಸಮಸ್ಯೆ ಆಗತ್ತೆ, ಟ್ರಾಫಿಕ್ ಸಮಸ್ಯೆ ಆಗತ್ತೆ ಅನ್ನುವಂಥ ವಿರೋಧವನ್ನು ಅವ್ರು ಮಾಡ್ತಾ ಇದ್ದಾರೆ. ಸರ್ಕಲ್ ಮಾಡೇ ಸಿದ್ಧ ಅಂತ ಯುಟಿ ಖಾದರ್ ಅವರು ಪಣ ತೊಟ್ಟಿದ್ದಾರೆ. ಸೊ ಇದು ಈಗ ಜಟಾಪಟಿ ಕಾರಣ ಆಗ್ತಾ ಇರೋದು. 11 ಮಂದಿಯ ವಿರುದ್ಧ FIR ಕೂಡ ದಾಖಲಾಗಿದೆ. ಕೊರಗಜ್ಜನ ಆದಿ ಸ್ಥಳ ಕುತ್ತಾರ್ನಲ್ಲಿದೆ. ಕುತ್ತಾರಿಗೆ ಹೋಗುವಂತ ಜಾಗದಲ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ಬರ್ತಾ ಇರುವಂತ ವಿರೋಧ. ಅದೆಲ್ಲ ಲೋಕಲ್ಸ್ ಎಲ್ಲ ಚರ್ಚೆ ಮಾಡಿದ್ದಾರೆ. ಅದು ನಮ್ಗೆ ಯಾಕೆ ಈಗ ಐದರಲ್ಲಿ ಎಲ್ಲ ಕೂಡ ಇದು ಚರ್ಚೆ ಆಗುವಂಥ ವಿಚಾರ ಕೂಡ ಇವತ್ತು ಆಗಿದೆಯಲ್ಲ, ಆಗುವಾಗ ಇದು ಚರ್ಚೆ. ನಾನು ಹೇಳಿದೆ, ಇದೆಲ್ಲ ಕೂಡ ಒಬ್ಬರು ಇಬ್ಬರು ಮಾತಾಡೋ ಬಗ್ಗೆ ಇದರಲ್ಲಿ ಯಾರು ಕೂಡ ಚರ್ಚೆ ಮಾಡಬಾರ್ದು. ಆ ಚರ್ಚೆಗೆ ಯಾರು ಕೂಡ ಮಹತ್ವ ಆಗಬಾರ್ದು. ಕೆಲವೇ ದಿನಗಳಲ್ಲಿ ಅದನ್ನು ಅನಾವರಣೆಲ್ಲ ನಾವು ಮಾಡುವಾಗ ತಾವೆಲ್ಲರೂ ಕೂಡ ಬರಬೇಕು. ಅದರ ಬಗ್ಗೆ ನೀವು ಬರೆಯುವುದ ಚರ್ಚೆ ಮೊದಲು ಮತ್ತೆ ಎಲ್ಲರಿಗೂ ಕೂಡ ಅವಕಾಶ ಇದೆ. ನಾವೆಲ್ಲ ಸಕಾರಾತ್ಮಕವಾದ ಚಿಂತನೆ ಇಲ್ಲದೆ ನಕಾರಾತ್ಮಕದ ಚಿಂತನೆಯಲ್ಲಿ ಯಾರು ಕೂಡ ನಾವು ಇರಬಾರ್ದು. ಇದಕ್ಕೆ ಮತ್ತು ಎಲ್ಲ ಆ ಊರಿನಲ್ಲಿ ಕುತ್ತಾರು, ಮದನನಗರ, ಸುಭಾಷ್ ನಗರ ಊರಿನಲ್ಲಿ ಎಲ್ಲ ಜಾತಿ ಎಲ್ಲ ಮತ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಿಂದ ಹಿಂದೆ ಕೂಡ ಒಗ್ಗಟ್ಟಿಂದ ಇದ್ದಾರೆ, ಈಗಲೂ ಕೂಡ ಒಗ್ಗಟ್ಟಿಂದ ಇದ್ದಾರೆ, ಇನ್ನು ಮುಂದಕ್ಕೂ ಕೂಡ ಒಗ್ಗಟ್ಟಿನಿಂದ ಇರ್ತಾರೆ. ಕೆಲವೊಬ್ಬರು ಒಂದಿಬ್ಬರು ಜನ ದಾರಿ ತಪ್ಪಿದವರು ಇದ್ದಾರೆ. ದಾರಿ ತಪ್ಪಿದವರು ಅವರು ಸರಿಪಡಿಸೋ ಜವಾಬ್ದಾರಿ ಅದು ಊರವರ ಜವಾಬ್ದಾರಿ, ಅದು ನಾವು ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.